ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಪರವಾಗಿಲ್ಲ, ಇವಾಗ ಹುಷಾರಾಗಿದ್ದೀನಿ. ಸ್ವಲ್ಪ ನಾನು ಹುಷಾರಾಗಿದ್ದೀನಿ ಮತ್ತು ನನ್ನ ಮಗ ಹುಷಾರು ತಪ್ಪಿದ್ದಾನೆ. ಅವನಂತೂ ಊಟನೇ ಮಾಡ್ತಾಯಿಲ್ಲ ಸರಿಯಾಗಿ. ಏನಾಗಿರ್ತಾನೆ ಗೊತ್ತಾಗಿಲ್ಲ. ನೆನ್ನೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಟಾಣಿಕೆಲ್ಲ ಹಾಕಿದ್ದೀನಿ, ಪರವಾಗಿಲ್ಲ ಅನಿಸುತ್ತೆ. ಹೊಟ್ಟೆ ತೋರಿಸ್ತಾ ಇದ್ದ, ಮೋಸ್ಟ್ಲಿ ಹೊಟ್ಟೆ ನೋವಿನ ಇತ್ತೇನು ಅಂತೇಳ್ಬಿಟ್ಟು ಮತ್ತು ನೆನ್ನೆಯಿಂದ ಒಂದು 4-5 ಸತಿ ಕೂಡ ಮೋಷನ್ ಮಾಡ್ಕೊಂಡ. ಇನ್ನು ಹೊಟ್ಟೆ ನೋವು ಬೇರೆ ಇರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಇನ್ನು ಟಾಣಿಕ್ ತಂದು ಹಾಕಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ಊಟನೇ ಮಾಡ್ತಾಯಿಲ್ಲ ಸರಿಯಾಗಿ. ಮುಖ ಎಲ್ಲ ಸಣ್ಣಕ್ಕಾಗ್ಬಿಟ್ಟಿದೆ ಪಾಪ. ಗುಂಡ ಮುಖ ಇಷ್ಟಾಗಲೇ ಆಗಿರೋ ಮುಖ, ಇಷ್ಟಾಗಲೇ ಇತ್ತು ಮುಖ. ಇವಾಗ ನೋಡಿದ್ರೆ ಇಷ್ಟ ಆಗಿದೆ ಪಾಪ. ನೋಡೋದಕ್ಕೆ ಆಗ್ತಾಯಿಲ್ಲ ಅವನಿಗೆ. ಮತ್ತು ಕೈ ಕೂಡ ಬಿಡ್ತಾ ಇಲ್ಲ, ಸುಮ್ಮನೆ ಜಾಸ್ತಿ ಹಠನೇ ಮಾಡ್ತಾ ಇದ್ದಾನೆ. ಆಗಲೆಲ್ಲ ಎತ್ಕೊತಿದ್ದಾನೆ. ಇಷ್ಟು ದಿನ ನನ್ನ ತಂಗಿ ಮಕ್ಕಳಿದ್ರು, ಚೆನ್ನಾಗಿ ನೋಡ್ಕೊತಾ ಇದ್ರಿ. ಇವತ್ತು ಸೋಮವಾರ ಸ್ಕೂಲ್ಗೆ ಹೋದರು. ಇನ್ನು ಅವರು ಮತ್ತೆ ಎಕ್ಸಾಮ್ ಆಗೋವರೆಗೂ ಊರಿಗೆ ಬರಲ್ಲ. ಇಲ್ಲಿಗೆ ಎಕ್ಸಾಮ್ ಮುಗಿಸ್ಕೊಂಡು ಒಂದು ಸತಿ ಬರ್ತಾರೆ. ಅಲ್ಲಿವರೆಗೂ ನಾನೇ ನೋಡ್ಕೋಬೇಕು ಸ್ವಲ್ಪ. ಇನ್ನು ಹಬ್ಬ ಕೂಡ ಸ್ಟಾರ್ಟ್ ಆಗುತ್ತಲ್ಲ, ಇನ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕು. ಸುಣ್ಣ ಬರಲಿಲ್ಲ, ಸುಣ್ಣ ತೊಗೊಳೋಣ ಅಂತಂದರೆ ಮನೆಗೆಲ್ಲ ನಾವು ಸುಣ್ಣನೇ ಬೆಳೆಯೋದು. ಇನ್ನು ಪೇಂಟ್ ಹಾಕ್ಸೋಣ ಅಂದರೆ ನೋಡಬೇಕು, ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇನ್ನು ಎಲ್ಲ ಸುಣ್ಣನೇ ಬಳಿಯೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸುಣ್ಣ ಕೂಡ ಬರಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ನೋಡ್ತೀನಿ, ಇನ್ನೊಂದು 2-3 ದಿನ ನೋಡಿಬಿಟ್ಟು ಹೋಗಿ ಚಳ್ಳಕೆರೆಗೆ ಹೋಗಿ ತರಬೇಕು ಸುಣ್ಣನು. ಇಲ್ಲಿಗೆ ಬರಲಿಲ್ಲ ಅಂದರೆ ಅಲ್ಲಿಗೆ ಹೋಗಿ ತರೋದು. ಇಲ್ಲೇ ಬಂದರೆ ಇಲ್ಲೇ ತೊಗೊತೀನಿ. ಮತ್ತು ಊರಿಗೆ ಕೂಡ ಹೋಗ್ಬೇಕು ಹಬ್ಬಕ್ಕೆ. ಅದಕ್ಕೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಇದು ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ಇವನು ಏನೇನೋ ಇದು ಮಾಡ್ತಾನೋ. ಇನ್ನು ಭಾಳ ಇದೆ ಇದೆಲ್ಲ ಬಳಿಯೋದು, ಸುಣ್ಣ ಎಲ್ಲ. ಮತ್ತು ರೂಮ್ ಕೂಡ ಬಳಿಬೇಕು, ಮತ್ತು ಸುತ್ತ ಕೂಡ ಬಳಿಬೇಕು. ಜಾಸ್ತಿ ಟೈಮ್ ಹಿಡಿಯುತ್ತೆ. ಏನಿಲ್ಲ ಅಂದ್ರೂ ಒಂದು 3 ದಿನ ಬರೀ ಮನೆ ಬಳಿಯೋದೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಬಂದು ನುಗ್ಗೆಕಾಯಿ ಇತ್ತು. ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ನೀರೆಲ್ಲ ಹಾಕಿಟ್ಟಿದ್ದೀನಿ. ಇವಾಗೆಲ್ಲ ಜೋಡಿಸ್ಕೋಬೇಕು ಖಾರಕ್ಕೆ. ಇನ್ನು ಕರೆಂಟ್ ಬೇರೆ ಹೋಗಿದೆ, ಕರೆಂಟ್ ಇಲ್ಲ. ಇನ್ನು ಬೇಳೆ ಕೂಡ ಕೂಗಿಸ್ಕೊಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ. ಮಾಡಿಬಿಟ್ಟು ಒಂದು ಸ್ವಲ್ಪ ಮುದ್ದೆ ಮಾಡೋಣ ಅಂತ ಹೇಳಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಬಂದು ನಾನು ನುಗ್ಗೆಕಾಯಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು ನಿಜವಾಗ್ಲಂತೂ. ಇನ್ನು ಬೇಸಿಗೆ ಅಲ್ವಾ, ನುಗ್ಗೆಕಾಯಿ ಅಂತೂ ಮಸ್ತು ಸಿಗುತ್ತೆ ಹಳ್ಳಿ ಕಡೆ ಅಂತೂ. ಏನಿಲ್ಲ ಅಂದರೂ ಕೂಡ ಮನೆಗೆ ಒಂದು ಮರ ಹಾಕಿದ್ದಾರೆ, ನುಗ್ಗೆ ಮರ. ಯಾವಾಗಲೂ ಕೂಡ ಸೊಪ್ಪು ಮತ್ತು ನುಗ್ಗೆಕಾಯಿ ಎಲ್ಲ ಸಿಗ್ತಾ ಇರುತ್ತೆ. ಜಾಸ್ತಿ ಸೊಪ್ಪೇ ಸಿಗೋದು. ಈ ಸೀಸನಲ್ಲಿ ಮಾತ್ರ ನುಗ್ಗೆಕಾಯಿ ಸಿಗ್ತಾ ಇರುತ್ತೆ. ಇನ್ನು ಸಖತ್ತು ನುಗ್ಗೆಕಾಯಿ. ಇನ್ನು ನಾನು ಬಂದು ಇವತ್ತು ಮಾಡ್ತಾಯಿದ್ದೀನಿ. 4 ಏನಿತ್ತು ಸ್ವಲ್ಪ ದೊಡ್ಡ ಸೈಜ್ ನುಗ್ಗೆಕಾಯಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೀನ್ಸು ಮತ್ತು ಒಂದು ಆಲೂಗಡ್ಡೆ ಇತ್ತು. ಅದನ್ನು ಕಟ್ ಮಾಡಿ ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ರೆ. ಇನ್ನು ಒಂದು ಕಡೆ ಬೇಳೆ ಕೂಡ ಬೇಯಿಸೋಕ್ಕಿಟ್ಟಿದ್ದೆ. ಸಿಂಪಲಾಗೆ ಮಾಡಿದೆ. ನಾನು ಖಾರ ಎಲ್ಲ ರುಬ್ಬಿ ಮಾಡೋಣ ಅಂದ್ಕೊಂಡೆ. ಮತ್ತು ಟೈಮ್ ಆಗುತ್ತೆ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ನಾನು ಬೇಳೆ ಎಲ್ಲ ಕೂಗಿಸ್ಬಿಟ್ಟು ಇನ್ನದ್ರೊಳಗೆ ಸಾಂಬಾರು ಪುಡಿ, ಖಾರದ ಪುಡಿ ಅದೆಲ್ಲ ಹಾಕ್ಬಿಟ್ಟು ಮಾಮೂಲಿ ಸಾಂಬಾರು ಥರ ಮಾಡಿದೆ. ಮತ್ತು ಒಂದು ಕಡೆ ಹುಣಸೆ ಹುಳಿ ಕೂಡ ನೆನೆಸಿಟ್ಟಿದ್ದೆ. ಅದಕ್ಕೆ ನುಗ್ಗೆಕಾಯಿ ಸಾಂಬಾರಿಗೆ ಹುಣಸೆ ಹುಳಿ ಹಿಂಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇವಾಗೆಲ್ಲ ಒಗ್ಗರಣೆ ಕೊಟ್ಬಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಆಮೇಲೆ ಮತ್ತು ಟೊಮೊಟೊ, ಇವಾಗ ತರಕಾರಿ ಎಲ್ಲ ಇರ್ತಲ್ಲ, ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಖಾರದ ಪುಡಿ, ಸಾಂಬಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಅಷ್ಟೇ ನಾನು ಹಾಕಿದ್ದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಬೇಳೆ ಎಲ್ಲ ಕೂಗಿಸಿಟ್ಟಿದ್ನಲ್ವ, ಬೇಳೆ ಕೂಡ ಹಾಕಿ ಮಿಕ್ಸ್ ಮಾಡಿದೆ. ಮತ್ತು ನಮ್ಗೆ ಯಾವ ಥರ ಸ್ವಲ್ಪ ತೆಳುಗೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ಬೇಡ ಸ್ವಲ್ಪ ಗಟ್ಟಿಗೆ ಇರಲಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಮಂದೆ ಬರಲಿ ಸಾಂಬಾರು ಅಂತಂದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಮೀಡಿಯಮ್ಮಾಗಿ ಮಾಡಿಕೊಂಡ್ರೆ. ಇನ್ನು ಸಂಜೆ ಅಷ್ಟೊತ್ತಿಗೆ ಸಾಯಂಕಾಲಕ್ಕೂ ಬೆಳಗ್ಗೆ 2 ಟೈಮೇ ಮಾಡಿದ್ದೆ ನಾನು. ಇನ್ನು ಜಾಸ್ತಿ ಕೂಡ ಇಡೋಂಗಿಲ್ಲ ಸಾಂಬಾರು ಹೇಳ್ಬೇಕಂದ್ರೆ. ಇನ್ನು ಬೇಸಿಗೆ ಅಲ್ವಾ, ಸೀಟ್ ಮನೆ ಬೇರೆ, ಬೇಗನೆ ಅಳಿಸೋಗ್ಬಿಡುತ್ತೆ. ನಾವು ಎಷ್ಟೇ ಹುಷಾರಾಗಿ ಇಟ್ಕೊಂಡ್ರೂ ಕೂಡ ಅಳಿಸೋಗುತ್ತೆ ಬೇಗ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿಕೊಂಡು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅವಾಗಲಿಂದ ಅವಾಗೆ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ ಬೇಸಿಗೆ ಟೈಮಲ್ಲಿ ಅಷ್ಟೇ ಏನೇ ಮಾಡ್ತೀವಂದ್ರೂ ಕೂಡ ಬೇಗನೆ ಅಳಿಸೋಗುತ್ತೆ. ಇನ್ನು ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸಿ ಇನ್ನು ನನ್ನ ಮಗನಿಗೂ ಕೂಡ ಊಟ ಮುಗಿಸಿ ಅವ್ನಿಗೂ ಮಾಡಿಸ್ಬಿಟ್ಟು ಇನ್ನು ನೋಡ್ಬೋದು ರೂಮೆಲ್ಲ ಯಾವ ಥರ ಇದೆ ಅಂತೇಳ್ಬಿಟ್ಟು ಈ ಬಟ್ಟೆ ಎಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಸ್ವಲ್ಪ ಎಲ್ಲ ಕೂಡ ಕ್ಲೀನ್ ಮಾಡಬೇಕು. ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದಿಟ್ಬಿಡೋಣ ಇವತ್ತೇ ಅಂತ ಹೇಳಿ ಇನ್ನು ಎಲ್ಲ ಯೋಚನೆ ಮಾಡ್ತಾಯಿದ್ದೆ. ಫಸ್ಟ್ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಸೈಡ್ಗಿಟ್ಟು ಆಮೇಲೆ ಪಾತ್ರೆ ಗೀತ್ರೆ ಎಲ್ಲ ತೆಗೆದು
ಇಡೋಣ ಅಂತ ಅಂದ್ಕೊತಾ ಇದ್ದೆ. ತುಂಬ ಕೆಲಸ ಇತ್ತು. ಊರಿಗೆ ಕೂಡ ಹೋಗಬೇಕು. ಇನ್ನು ಊರಿಗೆ ಹೋದಂತೂ ಯಾವಾಗ ಫೋನ್ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಹೋಗ್ಬೇಕು ಅಂತೇಳ್ಬಿಟ್ಟು ನಾನು ಮುಂಚೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೆ. ಇನ್ನು ಪಾತ್ರೆ ಎಲ್ಲ ತೊಳೆದ ಮೇಲೆ ಇನ್ನು ಇವರು ಕೂಡ ಚಿಕ್ಕಮ್ಮ ಆಗಬೇಕು. ಇನ್ನು ಹುಣ್ಸೆಹಣ್ಣು ತೊಗೊಬಂದ್ರೆ ಅಲ್ಲಿಂದ ಬಿಡಿಸೋಣ ಅಂತ ಹೇಳಿ ಇನ್ನು ನಮ್ಮ ಅತ್ತಿಗೆ ಮತ್ತು ಚಿಕ್ಕಮ್ಮ ಇಬ್ಬರು ಬಿಡಿಸ್ತಾಯಿದ್ರು. ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ಬಿಡಿಸ್ಕೊಟ್ಟೆ. ಮಾಡ್ಕೊಡೋಣ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿ. ಆಮೇಲೆ ಸಂಜೆ ಟೈಮ್ ಆಯಿತು. ಇನ್ನು ಸಂಜೆ ಆಗ್ತಾ ಕೆಲಸಗಳು ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಪಾತ್ರೆ ಎಲ್ಲ ತೆಗಿತಾ ಇದ್ದೀನಿ. ಮೇಲ್ಗಡೆ ಪಾತ್ರೆ ಎಲ್ಲ ಧೂಳು ಅಂದರೆ ಸಖತ್ತು ಧೂಳು ಫ್ರೆಂಡ್ಸ್. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಅಷ್ಟು ಧೂಳು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇನ್ನು ಆವಾಗವಾಗ ಕ್ಲೀನ್ ಮಾಡಿದ್ರು ಕೂಡ ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಧೂಳಿದ್ದೇ ಇರುತ್ತೆ. ಅದಕ್ಕೋಸ್ಕರ ಇನ್ನು ಅದೆಲ್ಲ ಸ್ವಲ್ಪ ಇದು ಮಾಡೋಣ ಅಂತೇಳ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲ ತೆಗೆದು ಇವಾಗ ಇಡ್ತಾಯಿದ್ದೀನಿ. ಇನ್ನು ಸ್ಟ್ಯಾಂಡ್ ಅಂತೂ ಸಿಗೋದೇ ಇಲ್ಲ, ಅಷ್ಟು ಹೈಟ್ ಇದೆ ಇದು. ತುಂಬ ದೊಡ್ಡ ಸ್ಟ್ಯಾಂಡು. ಮತ್ತು ಚೇರ್ ಬೇರೆ ಹಾಕೊಂಡ್ಬಿಟ್ಟು ಮತ್ತು ನಾನು ಇದು ಗ್ಯಾಸ್ ಕಟ್ಟೆ ಇದೆ ಅಲ್ವಾ, ಅದ್ರ ಮೇಲೆ ಕೂಡ ಹತ್ತಿದ್ದೆ. ಅದ್ರ ಮೇಲೆ ಹತ್ಬಿಟ್ಟು ಇವಾಗ ಅದೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಎಲ್ಲ ಒಂದು ಹತ್ರ ಇಡೋಣ ಅಂತ ಹೇಳಿ. ಇನ್ನು ನನ್ನ ಮಗ ಕೂಡ ಸ್ವಲ್ಪ ಯಾಕೋ ಹುಷಾರಿರಲಿಲ್ವ, ಅವನು ಸ್ವಲ್ಪ ಜಾಸ್ತಿನೇ ಹಠ ಮಾಡ್ತಾಯಿದ್ದ. ಇನ್ನು ಆಗುತ್ತಾ ಇಲ್ಲ ಇವತ್ತು ಕೆಲಸ ಅಂತ ಅಂದ್ಕೊಂಡಿದ್ದೆ. ಬಟ್ ಲೇಟಾದರೂ ಪರವಾಗಿಲ್ಲ. ಸಂಜೆ ಅಂತೂ ಅವ್ನು ಮಲಗಿಸ್ಬಿಟ್ಟು ಬೇಗನೆ ಕೆಲಸ ಮಾಡಿಕೊಂಡೆ. ಬೆಳಗ್ಗೆಯಿಂದ ಏನು ಜಾಸ್ತಿ ಕೆಲಸನೇ ಮಾಡಿರಲಿಲ್ಲ ನಾನು. ಆ ಕೆಲಸನೆಲ್ಲ 1 ಅವರ್ 2 ಅವರಲ್ಲೇ ನಾನು ಕ್ಲಿಯರ್ ಮಾಡ್ಕೊಬಿಟ್ಟೆ. ಅಷ್ಟು ಬೇಗ ಮಾಡಿಕೊಂಡೆ ನಾನು. ಯಾವ ಥರ ಮಾಡಿಕೊಂಡೆ ನನಗೆ ಗೊತ್ತಿಲ್ಲ. ಮತ್ತು ನೈಟ್ ಬೇರೆ ಆಗಿಬಿಟ್ಟಿತ್ತು, ಜಾಸ್ತಿ ಟೈಮ್ ಕೂಡ ಆಗಿತ್ತು. ಇನ್ನು ಹೆಂಗಪ್ಪ ವೀಡಿಯೋ ಎಡಿಟಿಂಗ್ ಅದೆಲ್ಲ ಮಾಡೋದಂತ ಅಂದ್ಕೊಂಡೆ. ಪರವಾಗಿಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಷ್ಟಪಟ್ಟೆ ನಾನು ಇವತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಇನ್ನು ಎಲ್ಲ ಕೂಡ ತೊಗೊಂಬಂದು ಒಂದು ಹತ್ರ ಇಟ್ಟೆ. ಎಲ್ಲ ಸಾಯಂಕಾಲ ತೊಳೆಯೋಣ ಅಂತ ಹೇಳ್ಬಿಟ್ಟು. ಇಷ್ಟೇನಿರೋದು ಜಾಸ್ತಿ ಏನಿಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡ್ತಾ ಇರೋದು ಸ್ಟ್ಯಾಂಡ್ ಕೂಡ ತೆಗೆದು ಎಲ್ಲ ಕಡೆಗೆ ಇಟ್ಬಿಟ್ಟೆ ನಾನು. ಮತ್ತು ಜಾಸ್ತಿ ತುಂಬಿಸ್ಕೊಂಡ್ರೆ ನಮಗೇ ಹೆವಿ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಅತ್ತೆರೂರಲ್ಲಿ ಕೂಡ ತುಂಬ ಪಾತ್ರೆ ಸಾಮಾನೆಲ್ಲ ಅಲ್ಲಿ ಜಾಸ್ತಿ ಇದೆ. ಐಟಮ್ ಎಲ್ಲ ಏನೇನು ಬೇಕು ಅದೆಲ್ಲ, ಸ್ಟೀಲ್ ಬಾಕ್ಸು ಮತ್ತು ಸಿಲ್ವರ್ ಬಾಕ್ಸು ಎಲ್ಲ ಇದೆ. ಪ್ರತಿಯೊಂದು ಐಟಮಲ್ಲಿದೆ. ಸದ್ಯಕ್ಕೆ ಇವಾಗ ನಾನು ಇಲ್ಲಿರೋದ್ರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನು ಸಂಜೆ ಕರೆಕ್ಟಾಗಿ ಒಂದು 6:30 6:45 ಆಗಿತ್ತು ಟೈಮು. ಆವಾಗ ನಾನು ಸ್ಟಾರ್ಟ್ ಮಾಡಿಕೊಂಡೆ ಕೆಲಸ. ಪಾತ್ರೆ ಎಲ್ಲ ಫಸ್ಟ್ ಹೊರಗಡೆ ಇಟ್ಟೆ. ಆವಾಗ ಸ್ಟಾರ್ಟ್ ಮಾಡಿದ್ದು. ಬೇಗನೆ ಎಷ್ಟು ಬೇಗ ಮುಗಿಸ್ಕೊಂಡೆ ಅಂದರೆ ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ. ಬೇಗ ಮಾಡಿಕೊಂಡೆ. ಇನ್ನು ಅಷ್ಟರಲ್ಲಿ ಅದೆಲ್ಲ ತೊಳೆದ್ಬಿಟ್ಟು ನನ್ನ ಮಗನ ಮಲಗಿಸ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಎಲ್ಲ ಅಳ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ನೋಡ್ಕೊತಾ ಇದ್ದೀನಿ ಐಟಮ್ ಏನೇನಿದೆ ಏನೇನಿಲ್ಲ, ಮತ್ತು ಯಾವ್ಯಾವುದ್ರಲ್ಲಿ ಏನೇನು ಹಾಕಿಟ್ಟಿರ್ತೀವಿ ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಈ ಥರ ಸ್ವಲ್ಪ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕಂತ ಅಂದಾಗ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅಷ್ಟೇ. ಅದಕ್ಕೆ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾ ಇರಬೇಕು. ಸ್ವಲ್ಪ ಇದ್ರೂ ಐಟಮ್ ಪರವಾಗಿಲ್ಲ, ಜಾಸ್ತಿ ಇದ್ರೂ ಪರವಾಗಿಲ್ಲ, ನಾವು ಅವಾಗ ಎಲ್ಲ ಇದು ನೋಡಿಕೊಂಡ್ರೆ ನಮಗೆ ಈಸಿ ಅಂತಲೇ ಹೇಳ್ಬೋದು. ಇನ್ನು ಮಲಗಿಸ್ತಾ ಇದ್ದೀನಿ. ಫಸ್ಟ್ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನು ಫ್ಯಾನ್ ಕೂಡ ಹಾಕಿ ಜೋಲಿಗೆ ಹಾಕಿ ತೂಗ್ತಾ ಇದ್ದೀನಿ. ಅವನ್ನ ಮಲಗಿಸ್ಬಿಟ್ಟು ಮತ್ತೆ ಇವಾಗ ನೋಡ್ತಾ ಇದ್ದೀನಿ ಐಟಮ್ ಎಲ್ಲ ಏನೇನಿದೆ ಅಂತ ಹೇಳ್ಬಿಟ್ಟು. ಇನ್ನು ಶಾಂಪು, ಸೋಪು ಮತ್ತು ಸ್ವಲ್ಪ ಬೆಂಕಿ ಪಟ್ಟಣ ಮತ್ತು ಕೊಬ್ಬರಿ ಎಣ್ಣೆ ಅವೆಲ್ಲ ಕೂಡ ಬೇಕಾಗಿತ್ತು. ಅದೇನೇನು ಬೇಕೋ ಅದೆಲ್ಲ ಸ್ವಲ್ಪ ಕಡೆಗೆ ತೊಗೊಂಡು ಮತ್ತೆ ಮಿಕ್ಕಿದ್ದೆಲ್ಲ ಮತ್ತೆ ಬಕೆಟ್ಗೆ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಏನು ವಿಷಯ ಗೊತ್ತಾ ಫ್ರೆಂಡ್ಸ್, ನಾವು ಎಷ್ಟು ಇಷ್ಟಪಟ್ಟು ಪಾತ್ರೆ ಸಾಮಾನೆಲ್ಲ ತೊಗೊತೀವಿ, ಮತ್ತು ಇಷ್ಟಪಟ್ಟು ಗ್ಲಾಸ್ ಆಗಿರ್ಬೋದು ಮತ್ತು ಚಿಕ್ಕ ಬೌಲ್ಸ್ಗಳು ಅವೆಲ್ಲ ತೊಗೊತಾ ಇರ್ತೀವಿ ನಾವು. ಮತ್ತು ಚಿಕ್ಕ ಪ್ಲೇಟುಗಳು, ಸ್ಪೂನುಗಳು ಅಂತೆ ಒಟ್ಟು ನಮ್ಮ ಕಣ್ಣಿಗೆ ಏನು ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇರುತ್ತೆ ಅಂಥ ವಸ್ತುಗಳೆಲ್ಲ ನಾವು ಚೆನ್ನಾಗಿ ಇಟ್ಕೊಂಡಿರ್ತೀವಿ. ಏನು ಗೊತ್ತಾ, ಹಳ್ಳಿಲಾದ್ರಂತೂ ನಮ್ಗೆ ಇಷ್ಟಪಟ್ಟಿರೋ ವಸ್ತುಗಳು ನಮ್ಮ ಕಣ್ಣು ಮುಂದೆನೇ ಇರೋದಿಲ್ಲ, ಹಂಗೆ ಮಾಯ ಆಗುತ್ತೆ. ಇನ್ನು ಸಿಟಿಯಲ್ಲಿ ಬಂದುಬಿಟ್ಟು ನಾವೆಲ್ಲಿ ಇಟ್ಟಿರ್ತೀವೋ ಆ ಪಾತ್ರೆ ಸಾಮಾನು ಅಲ್ಲೇ ಇರುತ್ತೆ. ಎಷ್ಟು ದಿನ ಆದರೂ ಕೂಡ ಅದನ್ನು ಮುಟ್ಟೋರೇ ಇರೋದಿಲ್ಲ, ಹಂಗಿರುತ್ತೆ. ಬಟ್ ಹಳ್ಳಿಯಲ್ಲಿ ಆ ಥರ ಇಲ್ಲ. ನಾವು ಇಷ್ಟಪಟ್ಟು ತೊಗೊಂಡಿರ್ತೀವಿ. ಮತ್ತು ಇರಲಿ ಚೆನ್ನಾಗಿರುತ್ತೆ, ಮುಂದಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ತುಂಬ ಪ್ರೀತಿಯಿಂದ ಕೂಡ ತೊಗೊಂಡಿರ್ತೀವಿ. ಮತ್ತು ನಮ್ಗೆ ಯಾರಾದರೂ ಗಿಫ್ಟ್ ಕೂಡ ಕೊಟ್ಟಿರ್ತಾರೆ. ಅಂಥದ್ದೇನಾದರೂ ಬೈ ಮಿಸ್ಸಾಗಿ ನಾವು ಕೆಳಗೆ ಮತ್ತೆ ಎಲ್ಲಾದರೂ ಕಡೆಗೆ ಇಟ್ಬಿಟ್ರಂತೂ ಅಲ್ಲಿಗೂ ಇಲ್ಲಿಗೂ ಆ ಮನೆಗೂ ಈ ಮನೆಗೂ ಹೋಗ್ಬಿಡುತ್ತೆ, ಅದು ಇರೋದೇ ಇಲ್ಲ. ಮತ್ತು ಲಾಸ್ಟಲ್ಲಿ ನಾವೆಲ್ಲ ನೋಡಬೇಕಾದ್ರೆ ಅಯ್ಯೋ ಅದಿಲ್ಲಲ್ವ ಇದಿಲ್ಲಲ್ವ, ಎಷ್ಟೊಂದು ಲೋಟ ಇತ್ತು, ಎಷ್ಟೊಂದು ತಟ್ಟೆ ಪ್ಲೇಟ್ ಎಲ್ಲ ಇದ್ದು ಒಂದು ಕೂಡ ಇಲ್ಲಲ್ವ ಅಂತ ಫೀಲಿಂಗ್ ಬಂದುಬಿಡುತ್ತೆ. ನಿಜವಾಗ್ಲೂ ನನಗಂತೂ ತುಂಬ ಅನುಭವನೇ ಆಗಿದೆ. ಎಷ್ಟು ಪಾತ್ರೆ ಸಾಮಾನು ಅಂದರೆ ನಿಜವಾಗ್ಲೂ ದೊಡ್ಡ ಲೋಟವೆಲ್ಲ ಕೂಡ ಇದ್ದು ಎಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಿಸ್ ಆಗೋಗಿದೆ. ಅದು ತೊಗೊಂಡೋಗ್ತಾರೆ ಮತ್ತು ತಂದು ಕೊಡೋದು ಇಲ್ಲ. ಇನ್ನು ನಾವು ಅಷ್ಟೇ ಹಾಕ್ಕೊಟ್ಟಿರ್ತೀವಿ, ಹೋಗಿ ಇಸ್ಕೊಬರೋಣ ಅನ್ನೋದು ಕೂಡ ನಮಗೂ ಸ್ವಲ್ಪ ಅರಿವಿರಲ್ಲ.
ಸತಿ ನಮ್ಮ ಮೇಲೆ ನಮಗೆ ಬೇಜಾರಾಗ್ತಾ ಇರುತ್ತೆ. ಕೆಲವರಂತೂ ಎಷ್ಟು ಶಾರ್ಪ್ ಇರ್ತಾರೆ ಗೊತ್ತಾ, ಏನಾದರೂ ಹಾಕ್ಕೊಟ್ರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಇಲ್ಲ ಒಂದು 10 ನಿಮಿಷ, ಕಾಲು ಗಂಟೆ, ಒಂದು ಹಾಫ್ ಆನ್ ಅವರ್ ಬಿಟ್ಟು ಹಂಗೆ ಬಂದುಬಿಡ್ತಾರೆ ಇಸ್ಕೊಂಡು ಹೋಗೋದಕ್ಕೆ, ಅದಿತ್ತಲ್ವ ಅಂತೇಳ್ಬಿಟ್ಟು. ಇಲ್ಲಾಂದರೆ ಅದನ್ನ ನೆನ್ಪಿಟ್ಕೊಂಡು ಬೆಳಗ್ಗೆ ಕೊಟ್ಟಿದ್ದೀನಿ ಮತ್ತು ಸಂಜೆ ಬೇಕಾದರೆ ಬಂದು ಇಸ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಶಾರ್ಪ್ ಇರ್ತಾರೆ, ಅಷ್ಟು ಹುಷಾರಿರ್ತಾರೆ ಕೆಲವರು ಹೆಣ್ಮಕ್ಳಂತೂ. ಏನು ಕೊಟ್ಟಿರ್ತಾರಂತೂ ಪಕ್ಕ ನೆನ್ಪಿಟ್ಕೊಂಡು ತೊಗೊಂಡು ಹೋಗ್ತಾ ಇರ್ತಾರೆ ಬಂದು. ಒಬ್ಬೊಬ್ರಂತೂ ಒಬ್ಬೊಬ್ರು ಅನ್ನೋದಕ್ಕೆ ಎಕ್ಸಾಂಪಲ್ ನಾನೇ. ಏನಾದರೂ ಹಾಕ್ಕೊಟ್ಟಿರ್ತೀನಿ ಮತ್ತು ಹೋಗ್ತಿರ್ತೀನಿ, ಅದು ಅವ್ರ ಮನೆ ಹತ್ರ ನಮ್ಮ ಮನೆಯಲ್ಲಿ ಕಣ್ಮುಂದೆ ಕಾಣಿಸ್ತಿರುತ್ತೆ. ಆದರೂ ಕೂಡ ಕೇಳೋದಕ್ಕೂ ಒಂಥರ ಅನ್ನಿಸ್ತಿರುತ್ತೆ, ನಾವು ತೊಗೊಂಬರೋದಕ್ಕೂ ಒಂಥರ ಅನ್ನಿಸ್ತಾ ಇರುತ್ತೆ. ಆ ಥರ ಕೂಡ ಸುಮಾರು ನಾನು ಮನೆ ಐಟಮ್ ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಬೇಕಾದರೆ ಅಂದರೆ ನಾವು ಬೇರೆಯವ್ರನ್ನ ನೋಡಿ ಕಲಿಬೇಕು ನಿಜವಾಗ್ಲೂ, ಆವಾಗಲೇ ನಮಗೆ ಬುದ್ಧಿ ಬರೋದಂತಲೇ ಹೇಳ್ಬೋದು ಇಂಥ ಇದರಲ್ಲಿ ಕೂಡ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಒಳ್ಳೊಳ್ಳೆ ಲೋಟದಲ್ಲಿ ಮತ್ತು ಒಳ್ಳೆ ಸ್ವಲ್ಪ ಚೆನ್ನಾಗಿರೋದು ಇದರಲ್ಲಿ ಮಾತ್ರ ಸಾಂಬಾರು ಏನಾದರೂ ಹಾಕ್ಕೊಡೋದಿಲ್ಲ. ಒಂದು ಸ್ವಲ್ಪ ಅಂದರೆ ಮುರಿದೋಗಿರೋದು, ಇಲ್ಲ ಒಂದು ಸ್ವಲ್ಪ ತೂತಾಗಿರೋದು, ಆ ಥರದ್ರೆಲ್ಲ ಸ್ವಲ್ಪ ಕೆಲವರೆಲ್ಲ ಹಾಕ್ಕೊಡ್ತಾ ಇರ್ತಾರೆ. ಅದು ಬುದ್ಧಿವಂತರ ಲಕ್ಷಣ ಅಂತಲೇ ಹೇಳ್ಬೋದು. ಹೆಣ್ಮಕ್ಳ ಲಕ್ಷಣವೇ ಅದು ನಿಜವಾಗ್ಲೂ. ಅಂದರೆ ಸಂಸಾರ ನಡ್ಸ್ಕೊಂಡು ಹೋಗಿರೋರು ಗೊತ್ತಿರುತ್ತೆ ಏನು ಎತ್ತ ಅಂತೇಳ್ಬಿಟ್ಟು. ಎಷ್ಟು ಕಷ್ಟಪಟ್ಟು ದುಡಿದು ಇಷ್ಟಪಟ್ಟು ತಗೊಂಡಿರ್ತಾರೆ, ಕಷ್ಟಪಟ್ಟು ಕೂಡ ತೊಗೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಒಂದೊಂದು ರೂಪಾಯಿ ಕೂಡಿಟ್ಟು ಕೂಡ ಮತ್ತು ಮನೇಲಿ ಅವ್ರ ಮನೆಯವ್ರ ಹತ್ರ ಜಗಳ ಮಾಡಿ, ಅತ್ತೆ ಮಾವನ ಹತ್ರ ಜಗಳ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ತೊಗೊಂಡಿರ್ತಾರೆ. ಅವ್ರಿಗೆ ಅದು ಇದಿರುತ್ತೆ, ನಾವು ಎಷ್ಟು ಇದರಲ್ಲಿ ತೊಗೊಂಡಿರ್ತೀವಿ, ಆದರೆ ಹೆಂಗಪ್ಪ ಕೊಡೋದು ಅನ್ನೋ ಮನಸ್ಥಿತಿ ಕೂಡ ಇರುತ್ತೆ ಕೆಲವ್ರದ್ದು. ಅಂಥವ್ರು ಕೂಡ ಇದ್ದಾರೆ, ನಾನು ನೋಡಿದ್ದೀನಿ ಅಂಥವ್ರನ್ನೂ ಕೂಡ. ಆ ಥರನೂ ಇರ್ತಾರೆ. ಅವರು ಇದಂತ ಹೇಳಲ್ಲ ಪಾಪ, ಅವರು ಮನಸ್ಥಿತಿ ಹೆಂಗಿರುತ್ತೆ ಆ ಥರ ಮಾಡ್ತಾಯಿರ್ತಾರೆ. ಕೆಲವರು ಅದೇ ಥರನೇ ನೋಡಿಬಿಟ್ಟು ಕೂಡ ಇದು ಚೆನ್ನಾಗಿದೆ ಮತ್ತು ಅದು ಹಾಕ್ಕೊಟ್ಬಿಟ್ರೆ ಇದರಲ್ಲಿ ಕೊಡ್ತಾರೋ ಇಲ್ಲ ವಾಪಸ್ಸು ಅನ್ನೋ ಒಂದು ಇದರಲ್ಲಿ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಅದಕ್ಕೆ ಹಳ್ಳಿಲಂತೂ ಇದೇ ಥರನೇ ನಡೆಯೋದು. ಇನ್ನು ನಮ್ಮದು ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ ನೀಟಾಗೆ. ಇನ್ನು ಶೆಲ್ಫೆಲ್ಲ ಅವಾಗಿಂದವಾಗೆ ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದೆ, ಧೂಳೆಲ್ಲ ತೆಗೆದ್ಬಿಟ್ಟು ಇನ್ನು ಅವಾಗಿಂದವಾಗೆಲ್ಲ ಒರೆಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಂಗೆ ಎತ್ತಿಡ್ತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದೆ, ತೊಳೆದಿನ ಬಾಕ್ಸ್ ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡಿ ಫೈನಲ್ ಎಲ್ಲ ಎತ್ತಿಟ್ಟೆ. ತುಂಬ ಕೆಲಸ ಫ್ರೆಂಡ್ಸು, ಸಖತ್ ಕೆಲಸ ಇತ್ತು. ಆದರೂ ಪರವಾಗಿಲ್ಲ, ಮಾಡ್ಕೊಳ್ಳೋಣ. ಮನಸ್ಸಿಟ್ಟು ಮಾಡಿದ್ರೆ ಎಂಥ ಕೆಲಸನಾದರೂ ಪರವಾಗಿಲ್ಲ ಮಾಡಿಬಿಡ್ಬೋದು. ಅಂದರೆ ಸ್ವಲ್ಪ ಮಕ್ಕಳು ಇರೋ ಮನೆಯಲ್ಲಿ ಬೇಗ ಕೆಲಸ ಆಗೋಲ್ಲ. ಅಟ್ಲೀಸ್ಟ್ ಅವ್ರು ಮಲ್ಕೊಂಡಾಗ, ಇಲ್ಲ ಅವ್ರನ್ನ ಯಾರಾದರೂ ನೋಡ್ಕೊಳೋರು ಇದ್ದಾಗ ಮಾತ್ರ ನಾವು ಬೇಗನೆ ಕೆಲಸ ಮುಗಿಸ್ಕೊಂಬಿಡ್ಬೇಕು. ಆವಾಗಲೇ ನಮಗೂ ಕೂಡ ಈಸಿ ಆಗುತ್ತೆ. ಮತ್ತು ಮನೆಯಲ್ಲಿ ಕೂಡ ಬೇಗ ಕೆಲಸಗಳು ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಕೆಲಸ ಇದ್ದೇ ಇರುತ್ತಲ್ವ, ಆ ಕೆಲಸ ಕೂಡ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇನ್ನು ಎಲ್ಲ ಕೆಲಸ ಮುಗಿಸ್ದೆ. ಮತ್ತು ನೆಲ ಒರೆಸ್ಲಿಲ್ಲ ನಾನು, ಇನ್ನು ಅಂದರೆ ನಾಳೆ ಮಂಗಳವಾರ ಅಲ್ವಾ, ಹೆಂಗಿದ್ರು ನಾಳೆನೂ ಒರೆಸ್ಬೇಕು ಅಂತೇಳ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇನ್ನು ಟೈಮ್ ಬೇರೆ ಆಗಿತ್ತು. ಇನ್ನು 11 ಗಂಟೆ ಹತ್ತತ್ರ ಆಗೋಕ್ಕೆ ಬಂದಿತ್ತು. ಬಿಡಪ್ಪ ಜಾಸ್ತಿ ಟೈಮ್ ಆಗುತ್ತೆ ಮತ್ತು ಸ್ವಲ್ಪ ಇದಾಗುತ್ತೆ, ಮತ್ತು ವೀಡಿಯೋ ಕೂಡ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅಲ್ಲಿಗೆ ಕೆಲಸ ಸ್ಟಾಪ್ ಮಾಡಿದೆ. ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಅದನ್ನು ಹೊರಗಡೆ ಹಾಕಿಲ್ಲ, ನೈಟೆಲ್ಲ ಕಸ ಗುಡಿಸಿ ಹೊರಗಡೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಇನ್ನು ತುಂಬಿಟ್ಟು ನಾನು ಹಂಗೆ ಚಪ್ಪರದ ಕೆಳಗಿಟ್ಟೆ, ಅದನ್ನು ಬಿಸಾಡಲಿಲ್ಲ. ಮತ್ತು ಬೆಳಗ್ಗೆ ತೊಗೊಂಡೋಗಿ ಹಾಕ್ಬರೋಣ ಅಂತ ಹೇಳಿ ಇನ್ನು ಮನೇಲಿ ಒಳಗಂತೂ ಇಟ್ಕೊಳ್ಳಿಲ್ಲ ನಾನು, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಹಾಗೆ ಕಮೆಂಟ್ಸ್ ಕೂಡ ಮಾಡಿ, ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತಲೂ ಕೂಡ. ಅಂದರೆ ನಾನು ಮನೆಯಲ್ಲೇ ಇರೋದ್ರಿಂದ ಮನೆ ಕೆಲಸ ಬಿಟ್ಟರೆ ಏನು ಬೇರೆ ಕೆಲಸ ಇಲ್ಲ. ಇನ್ನು ಮಗನ ನೋಡ್ಕೊಳ್ಳೋದು, ಮನೇಲಿ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ. ಅದು ಬಿಟ್ಟರೆ ನಾನು ಬೇರೆ ಕೆಲಸಕ್ಕೆ ಏನಕ್ಕೂ ಹೊರಗಡೆ ದುಡಿಯೋದಕ್ಕೂ ಹೋಗಲ್ಲ. ಮತ್ತು ಬೇರೆ ಏನೋ ವ್ಯಾಪಾರ ಅದು ಇದು ಏನೂ ಇಲ್ಲ ಸದ್ಯಕ್ಕೆ, ಮನೆ ಬಿಟ್ಟರೆ. ಇನ್ನು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಪಾಪನ ನೋಡಿಕೊಂಡೆ ಇರ್ತೀನಿ ಅಷ್ಟೇ ಇರೋದ್ರಲ್ಲ. ಇನ್ನು ನಮ್ಮ ಬೆಕ್ಕಂತೂ ಈ ಕಡೆ ಕಿಟಕಿಯಲ್ಲಂತೂ ಹತ್ತಿ ಬರ್ತಾನೆ ಇರುತ್ತೆ. ಒಂದೊಂದು ಸತಿ ಡೈರೆಕ್ಟಾಗಿ ಬಾಗ್ಲ ಹತ್ರ ಬರ್ತಾ ಇರುತ್ತೆ. ಅದಕ್ಕೆ ಹೆಂಗೆ ಇಷ್ಟಪಡುತ್ತೋ ಹಂಗೆ ಓಡಾಡ್ತಾನೇ ಇರುತ್ತೆ ಮನೆ ತುಂಬ. ಮತ್ತು ಸಾಕಿದ್ದೀವಲ್ವ, ಏನು ಮಾಡೋದಕ್ಕಾಗೋದಿಲ್ಲ. ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಲಾಸ್ಟಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ತುಂಬಾಕಿ ಇವಾಗ ಸ್ಟವ್ ತೊಳಿತಾ ಇದ್ದೀನಿ. ಮೇನೆಲ್ಲ ಸ್ಟವ್ ಅಂದರೂ ಕ್ಲೀನಾಗಿ ಇಟ್ಕೋಬೇಕು. ಇದಕ್ಕೆ ಬಂದು ನಾನು ಇದು ಮೀಶೋದಿಂದ ಒಂದು ವಾಲ್ಪೇಪರು ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಬುಕ್ ಮಾಡೋಣ ಅಂತ ಎಲ್ಲ ಸರ್ಚ್ ಮಾಡಿದ್ದೀನಿ. ಅದು ಯಾವ ಥರ ಬರುತ್ತೆ ಅಂತಲೇ ನನಗೆ ಗೊತ್ತಿಲ್ಲ. ನೋಡೋಣ, ತೊಗೊಂಬರೋಣ ಅಂದರೆ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು.
ತಂದರೆ ಇಲ್ಲಿ ಗ್ಯಾಸ್ ಸ್ಟವ್ ಇದೆ ಅಲ್ವಾ, ಅಲ್ಲೇ ಗೋಡೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಎಲ್ಲ ಸ್ವಲ್ಪ ತೊಳಿತಾ ಬರೀ ಸಿಮೆಂಟ್ ಎಲ್ಲ ಕಾಣಿಸ್ತಾ ಇರುತ್ತೆ. ಮತ್ತು ಇದು ಸುಣ್ಣ ಎಲ್ಲ ಹೋಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಪೇಂಟ್ ಆದ್ರಂತೂ ಸ್ವಲ್ಪ ತೊಳೆದ್ರೂ ಕೂಡ ಏನು ಅನಿಸಲ್ಲ, ಹಂಗೆ ಕಾಣಿಸ್ತಾ ಇರುತ್ತೆ. ಫೈನಲಿ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಒಂದು ಟೈಮ್ ಎಲ್ಲ 11 ಗಂಟೆ ಆಗಿಬಿಡ್ತು, ಹತ್ತತ್ರ 11 ಗಂಟೆ ಆಯಿತು. ಇನ್ನು ಅದಕ್ಕೋಸ್ಕರ ಎಲ್ಲ ಮುಗಿಸಿ ನಾನೆಲ್ಲ ಮಾತ್ರ ಒರೆಸ್ಲಿಲ್ಲ, ಬೆಳಿಗ್ಗೆ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಈ ಥರ ಜೋಡಿಸಿದ್ದೀನಿ. ಇನ್ನು ದೇವ್ರ ಫೋಟೋ ಅಷ್ಟೇ, ದೇವ್ರ ಫೋಟೋ ಅಂತೂ ಮುಟ್ಟಕ್ಕೆ ಹೋಗಲಿಲ್ಲ ನಾನು. ಇನ್ನು ನಾಳೆ ಮಂಗಳವಾರ ಅಲ್ಲ, ಎಲ್ಲ ಕೆಲಸ ಎಲ್ಲ ಮುಗಿಸಿ ಇನ್ನು ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರದ್ದು ಫೋಟೋ ಎಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ದೇವ್ರ ಸುದ್ದಿ ಹೋಗಲಿಲ್ಲ ನಾನು. ಮನೆಯೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೀಟಾಗಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ.